ನಿನ್ನೆ ಮೈಕ್ರೋ ಟ್ಯೂಬ್ ಯಾವ ಥರ ಹಾಕ್ತಾ ಇದ್ದೀವಿ ಅನ್ನೋದನ್ನು ನಾನು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಮೈಕ್ರೋ ಟ್ಯೂಬನ್ನು ಯಾಕೆ ಹಾಕಬೇಕು ಅಂತಲೂ ಸಹ ಹೇಳಿದೆ. ಸೊ ಅದಾದಮೇಲೆ ನೋಡಿ ರಿಸಲ್ಟ್ ಯಾವ ಥರ ಇದೆ ಅನ್ನೋದನ್ನು. ಯಾಕಂದರೆ ಕಂಪ್ಲೀಟು ಸ್ಪೇಸ್ ಇಲ್ದಂಗೆ ನೀಟಾಗಿ ಕವರಪ್ ಆಗಿದೆ, ನೀರು ಹರಿದಿರ್ತಕ್ಕಂಥದ್ದು. ಸೊ 2 ಅಡಿಗೆ ಒಂದೊಂದು ಮೈಕ್ರೋ ಟ್ಯೂಬನ್ನು ನಾನು ಮುಚ್ಚಿದ್ದೀನಿ. ಇನ್ನು ನಮ್ಮ ರೇಷ್ಮೆ ಹುಳ ಬಂದು ಇವತ್ತಿಗೆ 6 ದಿನ ಆಗಿದೆ. 3ನೇ ಜ್ವರ ಇದ್ದು 2 ಸೊಪ್ಪನ್ನು ನಾನು ಹಾಕಿದ್ದೀನಿ. ಈಗ 3ನೇ ಸೊಪ್ಪು ಹಾಕಬೇಕು. ಇನ್ನು ಈ ಒಂದು ಹಂತದಲ್ಲಿ ಹುಳವನ್ನು ತೆಳುವಾಗಿಡಬೇಕಾಗುತ್ತೆ. ಯಾಕಂದರೆ ದಿನದಿಂದ ದಿನಕ್ಕೆ ಹುಳಗಳ ಗಾತ್ರ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ನಾವು ಸೊಪ್ಪು ಕೊಟ್ಟಂತೆಲ್ಲ ಹುಳಗಳ ಗಾತ್ರ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಬ್ಯಾಚು ಮತ್ತು ಇನ್ನೊಂದು ಬ್ಯಾಚು ಹುಳುಗಳನ್ನು ಆದಷ್ಟು ತೆಳುವಾಗಿ ಇಡಬೇಕಾಗುತ್ತೆ. ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ತೆಳುವಾಗಿ ಇಡಬೇಕಾಗುತ್ತೆ. ಬೇಸಿಗೆಯಲ್ಲಿ ಸೊಪ್ಪು ಕೊಯ್ಯೋದೇನೋ ಬೇಗ ಕೊಯ್ತೀವಿ, ಆದರೆ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಸೊಪ್ಪು ಕೊಯ್ಯೋದು ತುಂಬಾ ತಲೆನೋವಾಗುತ್ತೆ. 70ರಿಂದ 80% ಜನ ನಮ್ಮ ವೀಡಿಯೋಸ್ನ ನೋಡ್ತಾರೆ, ಆದರೆ ಫಾಲೋ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದಾರೆ. ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಪ್ರತಿನಿತ್ಯ ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ, ಚೆನ್ನಾಗಿರ್ತಕ್ಕಂಥ ಅಪ್ಡೇಟ್ಸ್ ಕೊಡ್ತೀನಿ. ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ. ನಮ್ಮ ಪೇಜನ್ನು ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ.